ಪೀಡಿತ ಜಮಕಾರ್ತಾ ಪರಿವಾರ ಟಿಪಿಜೆಪಿ ವಂಚನೆ ಸಂತ್ರಸ್ತ ಡಿಸ್ಪೋಟದಾರದ ಕಮುದ್ಬಿ ವಿಜಯಪುರ ಕರ್ನಾಟಕ ವಿಜಯಪುರ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕಚೇರಿಯು ಗ್ರಾಹಕರ ಹಣ ಮರುಪಾವತಿಗಾಗಿ ಬಡ್ಸ್ ಕಾಯಿದೆ 2019ರ ಪ್ರಕಾರ ಅನಿರ್ದಿಷ್ಟ ಅವಧಿಯವರೆಗೆ ಲಭ್ಯವಿದೆ. ವಿಜಯಪುರ ಜಿಲ್ಲಾ ಧರಣಿ ಸತ್ಯಾಗ್ರಹ ಕಂಪನಿ ಗವರ್ಮೆಂಟ್ನೇ ಇಲ್ಲಿ ಓಪನ್ ಮಾಡಿದವರು ಗೌರ್ಮೆಂಟ್ ಏರಿ ಬಂದ್ ಮಾಡಿದವರು ಅವರೇ ಮತ್ತು ಇದು ಸರಿಯಾಗಿ ಆದ ಚಲೋ ನಡೆದು ಅಂತ ಹೇಳಿ ಎಲ್ಲಾ ಪ್ರಚಾರ ಮಾಡಿದ್ರು ಎಲ್ಲಾ ಬಡವರು ಬಗ್ರು ಬರೇ ಕಸ ತೆಗಿಯೋರು ಇದರಲ್ಲಿ ದುಡ್ಡು ತುಂಬ್ಯಾರ್ರಿ. ಶ್ರೀಮಂತರು ಯಾರು ತುಂಬಿಲ್ಲ, ಬರೇ ಬಡವರು ರೊಕ್ಕ ತುಂಬ್ಯಾರ. ಆತ್ಮಹತ್ಯೆ ಎಷ್ಟೋ ಆಗ್ಯಾವ. ಆತ್ಮಹತ್ಯೆ ಯಾರು ಗಂಡಗ್ ಬಿಟ್ಟಿಗೆ ಜಗಳಾಡ್ಕಿಸಿಂದ ದೂರ ತಮ್ಮ ತಾಯಿ ತಂದಿ ಮನೆಗೆ ಕಳಿಸ್ಯಾರ. ಆದ್ರ ಆತ್ಮಹತ್ಯೆ ಏನಿಲ್ಲ ಇರುದು ಜೀವನಾನೇ ಬೇಡ ಅಂತ ಹೇಳಿಕೆ ಬಯಸ್ಕೊಂಡಿದ್ದು ಹೆಣ್ಮಕ್ಳು ಅವ್ರೇನದ ಪಾಪ ಪ್ರಾಣ ಕೊಟ್ರ. ಈ ಬಡವ್ರ ದುಡ್ಡ ಸರ್ಕಾರನೇ ಕೊಡ್ಬೇಕು ಮತ್ತು ಸರ್ಕಾರನೇ ಓಪನಿಂಗ್ ಮಾಡ್ಯದ, ಆಫೀಸ್ನೇ ತೆಗ್ದಿದ್ದು ಸರ್ಕಾರನೇ ಬಂದ್ ಮಾಡ್ಯದ. ಸರ್ಕಾರಲ್ಲಿ ದುಡ್ಡ 100% ಅದರಿ. ನಮಗ ದುಡ್ಡು ಕೊಡುದಷ್ಟು ಚಾರಣೆ ಅದ. ಆ ಚಾರಣೆ ರೊಕ್ಕ ಕೊಟ್ರ ಎಲ್ಲಾರು ನಾವು ಸರ್ಕಾರದಿಂದ ಉಳಿತೀವಿ. ಇಲ್ಲಿಕಂದ್ರ ಪ್ರಾಣ ಕೊಡ್ಬೇಕಾಗ್ತದ್ರಿ. ಇದಕ್ಕ ಬಿಟ್ಟು ಬ್ಯಾರೆ ದಾರಿ ಯಾರು ಇಲ್ಲ. ಯಾಕಂದ್ರೆ ಎಲ್ಲರೇ ಹೋಲಿ, ಲಗ್ನಕ್ ಹೋಲಿ ಅಲ್ಲಿ ಹೋಗುದು ತ್ರಾಸ, ಸತ್ತಲ್ಲಿ ಹೋದ್ರು ಅದನ್ನು ತ್ರಾಸ. ಪ್ರತಿ ಒಂದರದಾಗ ಎಲ್ಲಾ ಹೆಣ್ಮಕ್ಳಿಗೆ ಅಲ್ಲಿ ಗಂಡಸರಿಗೆ ಅಲ್ಲಿ ಎಲ್ಲರಿಗೂ ತ್ರಾಸ ಇದ್ದಿದ್ದು. ಇದು ತ್ರಾಸ ತಪ್ಪಿಸ್ಲಿಕ್ಕ ಸರ್ಕಾರೇ ಕಾರಣ. ಸರ್ಕಾರ ಒಂದ್ ವೇಳೆ ಕೊಡ್ಲಿಲ್ಲ ಅಂದ್ರೆ ನಾವು ಮುಂದಿಂದು ಮತ್ತ ಪ್ರಯೋಗ ಮಾಡ್ತೀವ್ರಿ. ನಾವು ಇದಕ್ಕಿಂತ ಹೆಚ್ಚಿಗೆ ನಾವ್ ಏನ್ ಮಾಡ್ತೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಮ್ಮ ಪ್ರಾಣಿ ಹೋಲಾಗ ನಿಂತದಂದ್ರ ನಾವಾಗಿ ವಿಚಾರ ಮಾಡ್ಲಕ್ ಹೋಗನ್ರಿ. ಅದಕ್ಕ ನಮ್ಮ ಪ್ರಾಣಿ ನಾವು ಈಗ ಮಳಿನೇ ಬರ್ಲಾಗತ್ತದ, ತೊಯ್ಸ್ಕೊಂಡ್ವಿ ಅಂದ್ರೂಪ್ಲೆ ಮಳಿಗೆ ಯಾಕೆ ಅಂದಿಬೇಕ್ರಿ, ತೊಯ್ಸ್ಕೊತೀವಿ ಹೌದಲ್ರಿ. ಒಂದ್ ದಂಡಿಗೆ ಮುಟ್ಟಿಸ್ತೀವಿ. ಸರ್ಕಾರನೇ ಈ ದುಡ್ಡು ಕೊಡ್ಬೇಕು. ಈ ಕೈದೆ ಅಂತೂ ನಾವು ಬಡಿಸತ್ತ ಕೈದೆ, ಆ ಕೈದೆ ಜಾರಿಗೆ ತರಬೇಕು. ತಂದ ಕಿಸಿಂದ ಅದರಂತೆನೆ ನಮ್ದು ದುಡ್ಡು ಏನದ ಎಲ್ಲರಿಗೂ ಬಡವರಿಗೆ ಮುಟ್ಟಂಗ ಸರ್ಕಾರ ಮಾಡ್ಬೇಕಾಗಿ ಎಲ್ಲಾನು ಸರ್ಕಾರಕ್ಕೂ ವಿನಂತಿ ಕೇಳ್ತೀವಿ. ಎಲ್ಲಾ ರಾಜಕಾರಣಿಗಳಿಗೂ ವಿನಂತಿ ಕೇಳ್ತೀವಿ. ಎಲ್ಲಾ ಡಿಸಿ ಅವರಿಗೂ ವಿನಂತಿ ಕೇಳ್ತೀವಿ. ಇದನ್ನು ಏನು ಇದಕ್ಕೆ ಬೆಲೆನೂ ಕೊಡ್ಲಿಲ್ಲ. 10 ವರ್ಷ ಇತ್ತು, ಯಾರು ಬೆಲೆನೇ ಕೊಡಲಾಗ್ಯಾರ. ಇದಕ್ಕೆ ಬಿಟ್ಟು ಮತ್ತ ನಮಗ್ ಪ್ರಾಣ ಕೊಡ್ಲಿಕ್ಕೆ ಒಂದ್ ಹಾದಿ, ಇಲ್ಲಿಕ ಅವ್ರ ಸರ್ಕಾರದವ್ರು ಕೊಡ್ಲಿಕ್ಕ ಅಟ್ಟೆ ಹಾದಿ, ಉಳ್ಕದ ಯಾವ ಹಾದಿ ಇಲ್ರಿ. ಇನ್ನೇನದ ಸ್ವಲ್ಪ ನಾವು ಇದು ಸ್ಟ್ರೈಕ್ ಮಾಡ್ತೀವಿ. ಈ ಸ್ಟ್ರೈಕ್ ಮಾಡಿ ಬರೀ ಸುಮ್ ಕೂತಾರ ತಿಳ್ಕೊಬೇಡ್ರಿ. ಇದಕ್ ಮತ್ತೆ ಬೇರೆ ಹಾದಿ ಅದಾವ. ಆ ಹಾದಿನೂ ತೋರಿಸ್ತೀವ್ರಿ ನಾವು. ಅವ ಗೌರ್ಮೆಂಟ್ ಹಾದಿನೂ ತೋರಿಸ್ತೀವಿ. ಅದು ಅಂತೂ ತಪ್ಪಿದ್ದಲ್ಲ. ಆದ್ರೂ ಇಡೀ ನಮ್ಮ ಕರ್ನಾಟಕ ರಾಜ್ಯನೇ ಇದು ಎಲ್ಲಾನು ತ್ರಾಸಿಗೆ ಈಡಾಗ್ಯದ. ಅದರ ಸಲುವಾಗಿ ನಮ್ಮ ದುಡ್ಡು ನಮ್ಗೆ ಸರ್ಕಾರ ಕೊಡ್ಬೇಕಂತೇಳಿ ನಾನು ಬೇಡಿಕೊಳ್ಳುತ್ತೇನೆ. ನನ್ನ ಹೆಸರ ಬಾಬು ಪಟೇಲ್ ರೀ, ಬಿರಾದಾರ, ಸಾಕಿನಿಟ್ನಳ್ಳಿ. ನಮಸ್ಕಾರ. ನಾನು ಶಿವಶರಣ ಸಿನ್ನೂರ್ ಅಂತ ಹೇಳ್ರಿ, ದೇವರಪುರಿ ತಾಲೂಕಿನವರು. 2006ರಲ್ಲಿ PSL ಏಜೆಂಟ್ ಆಗಿ ಕೆಲಸ ಮಾಡಿದ್ರಿ. 4 ವರ್ಷ ನಾವು ಕೆಲಸ ಮಾಡಿದೆವು. ಮುಂದೆ ಬ್ಯಾನ್ ಆಗಿಬಿಡ್ತೀರಿ ಇದು ಕಂಪ್ನಿ ಬ್ಯಾನ್ ಆದ್ಮ್ಯಾಗ ನಾವು ಸಾಕಷ್ಟು ಹೋರಾಟಗಳು ಮಾಡಿದೆವು. ಇಲ್ಲಿವರೆಗೆ 10 ವರ್ಷನ ನಾವು ಹೋರಾಟ ಮಾಡ್ಕೊಂಡು ಬಂದೆವು. ಎಲ್ಲಿ ಯಾವುದು ನಮ್ಗೆ ನ್ಯಾಯ ಸಿಗ್ಲಿಲ್ಲ. ಕಸ್ಟಮರ್ದಂತೂ ಕಿರಿಕಿರಿ ಅದೇನು ಹೇಳ್ಬಾರ್ದ್ರಿ. ಮತ್ತು ಹಂಗೆ ನ್ಯಾಯ ಮಾಡ್ಕೊತು ಇದು ಹೋರಾಟ ಮಾಡ್ಕೊತು ಈಗ ನಮ್ಮ ಟಗಿ ಪೀಡಿತದವ್ರು ನಮಗೆ ಒಂದು ಆಶ್ರಯ ಆಗ್ಯಾರಿ. ಹೆಂಗಪ್ಪ ಅಂತಂದ್ರೆ ಈಗ ಇಡೀ ನಮ್ಮ ಬಡ್ಸ್ ಆಕ್ಟ್ ಏನು ಕಾಯ್ದೆ ತೆಗೆದ್ರಲ್ಲ ಕೇಂದ್ರ ಸರ್ಕಾರದವರು, ಆ ಬಡ್ಸ್ ಆಕ್ಟ್ ಮುಖಾಂತರ ನಮಗೆ ದುಡ್ಡು ಸಿಗುತ್ತೆ ಅಂತೇಳಿ ಒಂದು ಇದ್ರೊಳಗೆ ಒಂದು ನಮ್ಗೊಂದು ಇದು ಸಿಕ್ಕದ್ರಿ. ಹೆಂಗಂತಂದ್ರ ಈ ಕೇಂದ್ರ ಸರ್ಕಾರನೇ ಇದನ್ನ ಬಡ್ಸ್ ಆಕ್ಟ್ ಕಾಯ್ದೆ ಜಾರಿಗೆ ತಂದ್ರ ಅದನ್ನ ನಮ್ಮ ಮೊದಲ ಆಜಾದ್ ಸರ್ ಸಂಘಟನೆ ಮಾಡಿ ಇದು ರಾಷ್ಟ್ರ ತುಂಬಾ ಇದು ನಮ್ಮ ಇಡೀ ನಮ್ಮ ಭಾರತ ದೇಶ ತುಂಬಾ ಸಂಘಟನೆ ಮಾಡಿ ಇದನ್ನ ಕಾನೂನು ಮುಖಾಂತರ ನಾವು ಹೋರಾಟ ಮಾಡ್ಕೊತ ಇದಕ್ಕೊಂದು ನ್ಯಾಯ ಸಿಗುವಂತ ಒಂದು ಲೆಕ್ಕಕ್ಕೆ ತಂದಾರ. ಅದಕ್ಕೆ ಸರಿಯಾಗಿ ಸರ್ಕಾರಿ ಅಧಿಕಾರಿಗಳು ಸ್ಪಂದನೆ ಮಾಡ್ತಾ ಇಲ್ಲ. ಆ ಬಡ್ಸ್ ಆಕ್ಟ್ ಕಾಯ್ದೆ ಜಾರಿ ಕಾನೂನು ರಚನೆ ಮಾಡಲ್ರಿ, ಅದನ್ನ ಇನ್ನೂ 2019ರಲ್ಲಿ ಇದು ಜಾರಿಗೆ ತಂದಾರ. ಆದ್ರ ಜಾರಿಗೆ ತರ್ಲಕ್ಕ ಮೀನಮೇಷ ಅನಿಸ್ತಾ ಇದಾರೆ. ಈಗ ಯಾಕಂದ್ರೆ ಈ ಸದ್ ನಾವು 10 ವರ್ಷ ಆಯ್ತು. 10 ವರ್ಷ ಹಿಡ್ಕೊಂಡು ಕನಿಷ್ಠ ಅಂದ್ರೆ ನಮ್ಮ ಇಡೀ ನಮ್ಮ ಭಾರತ ದೇಶದೊಳಗ ಒಂದು 4 ಲಕ್ಷಕ್ಕಿಂತ ಹೆಚ್ಚಿಗೆ ಜನ
ಏಜೆಂಟ್ರು ಆತ್ಮಹತ್ಯೆ ಮಾಡ್ಕೊಂಡ್ರ. ಮತ್ತೆ ಇದು ಸರ್ಕಾರದ ಕಣ್ಣಿ ಕಾಣ್ತಾ ಇಲ್ಲ. ಎಷ್ಟೋ ಸಾವಿರಾರು ಕೋಟಿ ರೂಪಾಯಿ ಗುಣ ಮಾಡುವಂತ ಅಧಿಕಾರಿಗಳು ಮುಚ್ಚೋತಾವ. ಈಗ ಬೀದಿಗೆ ಬಿದ್ದಾರೆ ಎಷ್ಟೋ ಮಂದಿ. ಈಗ ಎಲ್ಲಾ ಇದ್ರೊಳಗೆ ಕಂಪನಿ ಒಳಗೆ ತುಂಬದಂತ ಜನ ಯಾಂತವ್ರು ಅಂದ್ರೆ ಕೂಲಿ ಮಾಡ್ಕೊಂಡು ತಿನ್ನೋರು. ಅದೇ ಜನನೇ ಇದ್ರೊಳಗೆ ದುಡ್ಡು ತೊಡಗಿಸ್ಯಾರ ಸರ್. ಟೋಟಲ್ 40 ಕೋಟಿ ಜನ ಗ್ರಾಹಕರದ್ರಿ ಆಲ್ ಓವರ್ ಇಂಡಿಯಾದೊಳಗ ಈ ಪ್ರತಿ ಎಲ್ಲಾ ಕಂಪನಿ ಒಳಗ. ಮತ್ತ ಅಷ್ಟೆಲ್ಲ ದುಡ್ಡು ತುಂಬದವ್ರು ಈ ಸರ್ಕಾರದ ಕಣ್ಣಿ ಕಾಣ್ತಾ ಇಲ್ಲ. ಮತ್ತ ಕಂಪನಿಗೆ ತುಂಬ್ಯಾರ ದುಡ್ಡು. ಕಂಪನಿ ಒಳಗ ದುಡ್ಡು ಸೇಫ್ ಅದಾವ, ಗೌರ್ಮೆಂಟ್ ಲಾಕ್ ಮಾಡಿಬಿಟ್ಟದ. ಇಲ್ಲಿ ಏನಾಗಿದ್ರೆ ಹಳ್ಳಿಗೊಳದಾಗ ಏಜೆಂಟ್ರು ಮತ್ತು ಗ್ರಾಹಕರ ನಡುವೆ ಸಮಸ್ಯೆ ಉಂಟದ. ಅದು ತಪ್ಪು ಮಾಡಿದವರು ಬೇರೆ ಆಗ್ಯಾರ, ಶಿಕ್ಷೆ ಅನುಭವಿಸೋರು ಬೇರೆ ಆಗ್ಯಾರ ಸರ್. ಹಿಂಗಾಗಿ ನಾವು ಒಂದು ಇದು TPJP ಸಂಘಟನೆ ಒಂದು ಓಟ್ ಹಾಕಿ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ನಮ್ಮ ಪಾಲಿಗೆ ದೇವರಾಗಿ ಬಂದು ನಮ್ಮ ಅಪ್ಪ ಸಾಹೇಬ್ ಬುಗಡೆ ಅವ್ರು ಎಷ್ಟು ಹೇಳಿದ್ರು ಕಮ್ಮಿನೇ. ಅವರಿಂದ ನಮ್ಗೆ ನ್ಯಾಯ 100ಕ್ಕೆ 100 ಸಿಗ್ತಾ ಅಂತ ಹೇಳಿ ನಾವು ಅವ್ರ ಜೊತೆ ನಾವು ಪ್ರಾಣ ತ್ಯಾಗಕ್ಕೂ ಬಲಿಯಾಗ್ಯವು. ಇದರಿಂದ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಅದು ನಿಮ್ಮಿಂದ ನಮಗೆ ಸಹಕಾರ ಬೇಕು. ಯಾಕಂತ ಕೇಳ್ರಿ, ನಮ್ಗೆ ಸರಿಯಾಗಿ ಸರ್ಕಾರಿ ಅಧಿಕಾರಿಗಳು ನಮ್ಗೆ ಸ್ಪಂದನೆ ಮಾಡ್ತಾ ಇಲ್ಲ. ಇದನ್ನ ಒಂದು ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ ಕೆಲವರು ಅಧಿಕಾರಿಗಳು. ನಾವೊಂದು ಹೆಸರು ಹೇಳತ್ತೀನಿ ಸರ್. ನಾವ್ ಇದ್ ಮಾಡೇವ್ರ ಸರ್. ಎಷ್ಟ್ ಕಷ್ಟದಿಂದ ಮಾಡ್ಯಾರ ನಿಮ್ಗ್ ಗೊತ್ತಿಲ್ಲ ಸರ್. ಆದ್ರ ನಾವ್ರಿ ಒಂದ್ ದುಡುದು ಬಿಸ್ಲಾಗ ಅಡ್ಡಾಡಿ ಒಂದ್ ಏನೋ ನಮ್ಗ್ ಹೆಲ್ಪ್ ಆತತಿ, ಮಕ್ಳಿಗೆ ಹೆಲ್ಪ್ ಆತತಿ, ಅದನ್ನ ದೇವ್ರ ಹರಕಾರ ಸರ್. ಅದ್ರಿಂದ ನೀವ್ ಇದನ್ನ ನಾವ್ 2 ಸತಿ ಮಂದಿ ಕೂತಾನ ಒಂದು ಉಪವಾಸದ ನಾವ್ ಇದು ಮಾಡತ್ತ ಹಸ್ರಗಳ ಮಾಡತ್ತೇವ ಅಂದ್ರೆ ನೀವು ನಿಮ್ ಕಿವಿಗ್ ಬೀಳಿ ಸರ್. ಯಾಕಂದ್ರ ಒಂದೊಂದ್ ಮಕ್ಳು ಕಟ್ಕೊಂಡು ಸರ್ ವಯಸ್ಸಾದ್ರು ಏನಾದ್ರು ಬಿ ನಾವ್ ಕೂತಿನ ಬಾಳ ಕಷ್ಟದಿಂದ ತ್ರಾಸ್ ತಗೊಂಡ್ ನಾವ್ ಇದು ಹೆಲ್ಪ್ ಮಾಡತ್ತೀವಿ. ಕೂತ್ ನಾವ ಇದನ್ನ ನಿಮ್ ಮುಂದ್ ಕೈ ಒಡ್ಡಿ ಬೇಡಕೊಳತೇವ ಸರ್. ಇದನ್ನ ಸರ್ ಇದನ್ನ ನಾವು ಗೋರ್ಮೆಂಟ್ ರೊಕ್ಕ ನಿಮ್ಗೆ ಕೇಳಾಕತ್ತಿಲ್ರಿ. ನಾವ್ ತುಂಬಿದ ರೊಕ್ಕ ನಮ್ಗೆ ವಾಪಸ್ ಬರೋ ಅಂತ ನಮ್ಗ್ ಸಹಾಯ ಮಾಡ್ರಿ ಸರ್ ನೀವು. ಯಾಕಂದ್ರೆ ಗೋರ್ಮೆಂಟ್ ದಿಂದ ಇದನ್ನ ಏನಾಗೈತೆ ಗೊತ್ತೇನ್ರಿ, ಗೋರ್ಮೆಂಟ್ ದಿಂದ ಇದು ಹೆಲ್ಪ್ ಆಗೈತೆ ಹೇಳ್ಯಾರಿ. ಗೋರ್ಮೆಂಟ್ ದಿಂದ ಇದು ಮತ್ತೆ ಲಾಕ್ ಮಾಡಿ ನೀವು ಕಿಲ್ ಹಾಕ್ಯಾರ ಸರ್. ಇದ್ರಿಂದ ನಮಗ ಇದನ್ನ ನೀವು ಎಲ್ಲರಿಗೂ ಹೆಲ್ಪ್ ಮಾಡುವಾಗ ಎಷ್ಟೋ ಮಕ್ಕಳನ್ನ ನಾವು ಬಿಟ್ಬಿಟ್ಟು ಕಷ್ಟದಾಗ ತುಂದೇವಂದ್ರೆ ನೀವು ಸಹಾಯ ಮಾಡ್ಬೇಕಂತ ನಾನು ಬೇಡ್ಕೊಳ್ತೇನೆ ಸರ್. ಮತ್ತ ನಾವ್ ಬೇರೆ ಏನ್ ಬೇಡ್ಕೊಳಕತ್ತಿಲ್ರಿ. ಯಾಕಂದ್ರೆ ನಾವ್ ಬಡವ್ರ ಇದೇವ್ರಿ. ನಾವ್ ಪತ್ರಾಸನ್ಯಾಗ ಇದ್ರು ಒಂದ್ ಏನೋ ಮಕ್ಕಳಿಗೆ ಎಜುಕೇಶನ್ ಬೇಕಾದತ್ತ ನಾವ್ ಕೂಡ್ಸಿ ಇಟ್ಟ ರೊಕ್ಕ ತುಂಬಾದೇವ್ರಿ ಸರ್. ಅದ 1 ವರ್ಷ ಅಲ್ಲ 2 ವರ್ಷ 10 ವರ್ಷ ಆದ್ರೂ ಸರ್. ಇದು ಈಗ ಬರ್ತಾವ ಆಗ ಬರ್ತಾವ ಅನ್ನಾತಾರ ಸರ್. ಇನ್ನ ತಗ ಬರಾಕ ತಯಾರಿಲ್ರಿ. ಆದ್ರೆ ಅದೇ ನಮ್ಗೆ ಎಷ್ಟೋ ಬ್ಯಾಂಕ್ ಒಳಗೆ ಇಟ್ರು ನಮ್ಗೆ ಏನು ಹೆಲ್ಪ್ ಆತೈತ್ರಿ. ಎಷ್ಟೋ ಮಂದಿ ಎಲ್ಲೆಲ್ಲ ಇಟ್ರು ಹೆಲ್ಪ್ ಆತೈತ್ರಿ. ಆದ್ರೆ ಇದು ನಮ್ಗ ಬರ್ತಾವ ಆಶ್ವಾಸನೆ ಕೊಟ್ಟ ಇನ್ನ ತಗ ಹೋಗ್ಸಾರ ಸರ್. ಇದನ್ನ 2 ಸಲ ಮೀಟಿಂಗ್ ಮಾಡೇವಿ, 2 ಸಲ ಇದು ಉದ್ಘಾಟನೆ ಮಾಡೇವಿ ಸರ್. 2 ಸಲ ಇದು ಕೂತ ಉಪವಾಸದ ನೋಡಿ ಒಂದ್ ಮುಂಜಾನೆ 10 ಗಂಟೆ ಕೂತೇವ್ರಿ. ಇನ್ನ ಸ್ವಲ್ಪ ಚಾ ಸುಖ ಕುಡ್ದಿಲ್ರಿ ಎಲ್ಲಾರು ಸರ್. ಬೇರೆ ಬೇರೆ ಊರಿಂದ ಬಂದಾರಿ ಎಲ್ಲಾರು ನಾವೆಲ್ಲ ಕುಂತ್ರಿ. ಹಂಗ ಉಪವಾಸದಿಂದ ನಾವ್ ಬೇಡ್ಕೊಳತ್ತೇವ್ರಿ ಸರ್. ಇದು ನೀವು ಕಿವಿಗೆ ತಗೊಂಡು ಇದನ್ನ ಸರಿಯಾಗಿ ನೀವು ಏನ್ ಬೋದು ನಮ್ಗ್ ನಿರ್ಧಾರ ಮಾಡಿ ನಮ್ಗ ಇದನ್ನ ರೊಕ್ಕ ಬರುವಾಗ ಸಹಾಯ ಮಾಡ್ಬೇಕಂತ ಕೈ ಒಡ್ಡಿ ಬೇಡ್ಕೊಳಕತ್ರಿ ಸರ್. ಸರ್ಕಾರಕ್ಕೆ ನಾ ಇನ್ನೊಂದ್ಸಲ ಇದನ್ನ ಕಿವಿ ಕೊಟ್ಟು ಕೇಳ್ಬೇಕ್ರಿ. ಇದೆಲ್ಲಾ ತರದ್ ನಮ್ಗೆ ಹೆಲ್ಪ್ ಮಾಡ್ಬೇಕಂತ ನಾ ಬೇಡ್ಕೊಳ್ತೀನಿ ಸರ್. ನಮ್ಮ ಮಕ್ಕಳ ಮರಿ ಗಂಡ ಹೆಂಡ್ರ ಎಲ್ಲಾನು ಬಿಟ್ಟು ಬಂದಿರ್ತೇವ್ರಿ ಸರ್ ನಾವು. ಹಿಂಗಾಗಿ ಮನೆ ಒಳಗೆ ಆರಾಮಿಲ್ಲ ಅಂದ್ರೆ ಸರ್ ಬಂದ್ ಕೂತ್ ನಾವ್ ನಿಮ್ಗ ಬೇಡ್ಕೊಳ್ತೇವ್ರಿ. ನೀವು ಸಹಾಯ ಮಾಡಿ ನಮ್ಗೆಲ್ಲಾನು ಸಹಾಯ ಮಾಡಿ ಬರ್ತೀವಿ. ನಮ್ ರೊಕ್ಕ ನಮ್ಗೆ ಹೊಳ್ಳಿ ವಾಪಸ್ ಬರೋಂಗ್ ಮಾಡ್ಕೊಡ್ಬೇಕಂತ ಬೇಡ್ಕೊಳ್ತೀನಿ ಸರ್. ನಮ್ಮ ಹೆಸರು ವಿಶ್ರಾಂತಿ ಸರ್. ವಿಶ್ರಾಂತಿ ಬಿಜಾಪುರ ಹೊನ್ನಾಯಕರಿ.